ಹಾಯ್ ಹಲೋ ವೆಲ್ಕಮ್ ಟು ಡಿಂಕೂಸ್ ಕಿಚನ್. ಇವತ್ತು ನಾನು ಸಕ್ಕರೆ ಪಾಲಿ ಅನ್ನೋ ರೆಸಿಪಿ ಮಾಡ್ತಾಯಿದ್ದೀನಿ. ನಮ್ಮ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮೊದಲಿಗೆ ನಾನು ಒಂದು ಪಾತ್ರೆನ ತೊಗೋತಾ ಇದ್ದೀನಿ. ಪಾತ್ರೆಗೆ ಎರಡು ಕಪ್ ಆಗೋಷ್ಟು ಮೈದಾನ ಸೇರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಸೂಜಿ ರವೆನ ಹಾಕ್ಕೋತಾ ಇದ್ದೀನಿ. ದಪ್ಪ ರವೆ ಯೂಸ್ ಮಾಡೋರು ಅದನ್ನು ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡಿದ್ರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. 1/4 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಮೂರನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮೈದಾ, ಸಕ್ಕರೆ ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು 4 ಟೇಬಲ್ ಸ್ಪೂನಷ್ಟು ಡಾಲ್ಡಾ ತೊಗೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಹಿಟ್ಟು ನೀಟಾಗಿ ಹದ ಬರಬೇಕು, ಆ ಥರ ಎಲ್ಲ ಮಿಕ್ಸ್ ಮಾಡಬೇಕು. ಮೈದಾ ಕೈಗೆ ಅಂಟ್ಕೊಳ್ಳುತ್ತೆ, ಅದರಿಂದ ಅದನ್ನು ನೀಟಾಗಿ ಪುಡಿ ಮಾಡಿ ಒಂದೊಂದೇ ಸ್ವಲ್ಪ ಡಾಲ್ಡಾ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಡಾಲ್ಡಾ ಹಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಪುಡಿ ಆಗಬೇಕು ಹಿಟ್ಟು. ಆ ಹದದಲ್ಲಿ ನಾವು ಮಿಕ್ಸ್ ಮಾಡ್ಕೋತಾ ಇರಬೇಕು. ನೀರನ್ನು ಆಮೇಲೆ ಸೇರಿಸ್ಕೋಬೇಕು, ಇವಾಗಲೇ ಹಾಕ್ಕೋಬಾರ್ದು. ಹಿಟ್ಟು ಪುಡಿ ಆಗೋ ಥರ ನೀಟಾಗಿ ಮಿಕ್ಸ್ ಆದಮೇಲೆ ನೀರು ಸೇರಿಸ್ಕೋಬೇಕು. ಒಂದೊಂದೇ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡಿ, ಹಿಟ್ಟು ಈ ಹದದಲ್ಲಿ ಬರಬೇಕು. ನೋಡಿ, ಇಟ್ಕೊಂಡು ಎಳೆದ್ರೆ ಅದ್ರ ರಬ್ಬರ್ ಥರ ಈಚ್ಕೋಬೇಕು, ಆ ಥರ ಬರಬೇಕು. ಮತ್ತು ಎಷ್ಟು ಸಾಫ್ಟಾಗಿ ಮೆತ್ತಗಾಗಿದೆ ನೋಡಿ. ನಾನು ಚಪಾತಿ ಮಣೆ ಮೇಲೆ ನೀಟಾಗಿ ಅದನ್ನು ಚಪಾತಿ ಥರ ಲಟ್ಟಿಸ್ಕೊತಾ ಇದ್ದೀನಿ. ನಾನು ಚೌಕಾಕಾರ ಶೇಪಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ತಿಂಡಿ ಬೇಕೋ ಆ ಶೇಪಲ್ಲಿ ನೀವು ಲಟ್ಟಿಸ್ಕೋಬೋದು. ನೋಡಿ, ಎಷ್ಟು ನೀಟಾಗಿ ಅಗಲವಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಸಾಫ್ಟಾಗಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ ಮಾತ್ರ ಈ ಥರ ಅಗಲ ಬರುತ್ತೆ, ಇಲ್ಲಾಂದ್ರೆ ಎಲ್ಲ ಕಿತ್ತೋಗ್ಬಿಡುತ್ತೆ. ಅದಕ್ಕೆ ಹಿಟ್ಟನ್ನು ಒಂದು ಕನ್ಸಿಸ್ಟೆನ್ಸಿಲಿ ನೀಟಾಗಿ ನಾವು ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಆ ಕಡೆ ಈ ಕಡೆ ಕಟ್ ಮಾಡಿ ನೀಟಾಗಿ ಅದನ್ನು ಚೌಕಾಕಾರ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೊತೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ಈ ಥರ ಪೀಸ್ಗಳು ಮಾಡಿಕೊಂಡು ಅದನ್ನು ಕರ್ಕೊಳ್ಬೇಕು. ಮೊದಲಿಗೆ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಎಣ್ಣೆ ಕಾದ ನಂತರ ಆ ಕಡೆಗೆ ನಾನು ಅದೇ ಥರ ಪೀಸ್ಗಳನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಅದನ್ನು ಕರ್ಕೋಬೇಕು. ಜಾಸ್ತಿ ಸೀಸ್ಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೋತಾ ಇದ್ದೀನಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕರ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಸ್ವೀಟಾದ ಸಕ್ಕರೆ ಪಾಲಿ ರೆಡಿಯಾಗಿದೆ. ಇದನ್ನು ಮಕ್ಕಳು ತುಂಬ ಇಷ್ಟಪಡ್ತಾರೆ. ಕುರುಕಲು ತಿಂಡಿಯಾಗಿ ಯಾವಾಗಲೂ ಟೇಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ನೀವು ಟ್ರೈ ಮಾಡಿ. ಪ್ಲೀಸ್ ನಮ್ಮ ಚಾನಲನ್ನು ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್